ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ನಾನು ಸಂಜೆ ಟೈಮ್ನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಜೆ ಒಂದು 6:30 7 ಗಂಟೆ ಸಮಯ ಆಗಿದೆ ಈಗ. ಸೊ ಈ ಟೈಮ್ನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಟೈಮ್ನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಔಟ್ಸೈಡ್ ಅಂದರೆ ನಮ್ಮ ರಿಲೇಷನ್, ಅಂದರೆ ಅಪ್ಪ ಇದ್ದಾರಲ್ವ, ಆ ಅಪ್ಪನ ತಂಗಿ ಮನೆಯಲ್ಲಿ ಗೃಹಪ್ರವೇಶ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗ್ಬೋದಿತ್ತು, ಬಟ್ ಹೆಣ್ಮಕ್ಳು ಇಲ್ಲದೇ ಇರೋ ಕಾರಣ, ಅವ್ರಿಗೆ ಇಬ್ಬರು ಕೂಡ ಗಂಡು ಮಕ್ಕಳೇ ಇರೋದ್ರಿಂದ ಹೆಣ್ಮಕ್ಳು ಯಾರೂ ಇಲ್ಲ. ಸದ್ಯಕ್ಕೆ ನಾವೇ ಅತ್ತೆ ಮಕ್ಕಳಾಗಿರೋದ್ರಿಂದ ನಾವೇ ಹೋಗಿ ಸಪೋರ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಡೈರಿಗೆ ಹಾಲು ಕರೆದು ಹಾಕ್ಬಿಟ್ಟು ಸಂಜೆ ಟೈಮ್ನಲ್ಲಿ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನನ್ನು ಜೊತೆಯಲ್ಲಿ ನಾನು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋ ದಾರಿನಲ್ಲಿ ಸ್ವಲ್ಪ ಮಬ್ಬುಗತ್ತಲಾಗಿತ್ತು. ಸಂಜೆ ಟೈಮ್ನಲ್ಲಿ ಹೋಗ್ತಾ ಸಮಯ ನೋಡಿದರೆ ಆಲ್ರೆಡಿ ನಾವು ಮನೆ ಸೇರೋಷ್ಟರಲ್ಲಿ 7ರಿಂದ 7:30 ಆಗಿತ್ತು. ಬಟ್ ಏನಂದರೆ, ಇಷ್ಟು ದಿನ ಬರದೇ ಇರೋಂಥ ಮಳೆ ಅವತ್ತಿನ ದಿನವೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಲೈಟ್ ಕೂಡ, ಕರೆಂಟ್ ಕೂಡ ಕೊಟ್ಟಿರಲಿಲ್ಲ. ಕೊಡ್ತಾರೆ ಅಂದರೆ ಎಷ್ಟೊತ್ತಾದರೂ ಕೊಡಲೇ ಇಲ್ಲ ಲೈಟು. ಅದಕ್ಕೋಸ್ಕರ ಇವಾಗ ಸಂಜೆ ಟೈಮ್ನಲ್ಲೇ ಮೊಬೈಲ್ ಬೆಳಕಿನಲ್ಲೇ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ಇದು ಪೂಜೆ ಏನಪ್ಪ ಅಂದರೆ, ಆಚಾರ್ಯ ಇರ್ತಾರಲ್ವ, ಆಚಾರ್ಯ ಅಲ್ವ ಮನೆಗೆ ಮೇಯ್ನು ಗೋಡೆಗಳನ್ನ ಕಟ್ಟೋದಲ್ಲ, ಬಾಗಿಲು ಕಿಟಕಿಗಳೇ ಲಕ್ಷಣ ಅಲ್ಲ. ಬಾಗಿಲನ್ನು ಮತ್ತು ಕಿಟಕಿಗಳನ್ನ ಮಾಡಿದಂತಹ ಆಚಾರ್ಯರನ್ನ ಅವರು ಮನೆ ಬಿಟ್ಕೊಡೋ ಅಂಥ ಸಮಯ. ಸೊ ಅದಕ್ಕೆ ಒಂದು ಶಾಸ್ತ್ರ ಅಂತ ಮಾಡ್ತಾರೆ. ಈ ಥರ ಬಾಗಿಲಿಗೆಲ್ಲ ದೀಪ ಎಲ್ಲ ಕಚ್ಚಿ ಅದಕ್ಕೆ ಪೂಜೆ ಎಲ್ಲ ಸಲ್ಲಿಸಿ ಮಾಡೋವಂಥ ಪೂಜೆ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಕಷ್ಟ ಕುಕ್ಕುಮಾಕಿ ಗಂಧಕಡಿ ಕರ್ಪೂರ ಕೊಡಪ್ಪ. ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸರಿತಂ ಕರೋ ಭವಾನಿ ಶಂಕರಿ ಗಂಗಾ ಜಲದೇವತಾಭ್ಯೋ ನಮಃ. ಅಷ್ಟವಿಧೋಪಚಾರೇಣ ಇನ್ನು ಆಚಾರ್ಯರು ಬಾಗಿಲೆಲ್ಲ ಪೂಜೆ ಮಾಡಿ ಅವರು ಬಿಡಿಸೋ ಅಂಥ ಮನೆ ಬಿಟ್ಕೊಡೋ ಅಂಥ ಸಮಯ ಆಗಿರೋದ್ರಿಂದ ಪೂಜೆನ ಸ್ಟಾರ್ಟ್ ಮಾಡಿದರು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಯಾರ ಕೈನಲ್ಲಿ ನೋಡಿದ್ರು ಮೊಬೈಲ್ ಬ್ಯಾಟ್ರಿ ಹಾಕ್ಕೊಂಡೇ ಇದ್ದರು. ಜನ್ರೇಟ್ರನ್ನ ತರಿಸಲಿಕ್ಕೆ ಅಂದರೆ ಅವ್ರಿಗೆ ಐಡಿಯಾ ಇರಲಿಲ್ಲಲ್ಲ, ಹಂಗಾಗಿ ಈ ಥರ ಕರೆಂಟ್ ಹೋಗುತ್ತೆ, ಲೈಟ್ಸ್ ಕೊಡಲ್ಲ ಅನ್ನೋದು ಐಡಿಯಾ ಇರಲಿಲ್ಲಲ್ಲ. ಹಂಗಾಗಿ ಯಾವುದೇ ರೀತಿ ಜನ್ರೇಟ್ರ್ ವ್ಯವಸ್ಥೆ ಮಾಡಿರಲಿಲ್ಲ. ಬಟ್ ಯಾವಾಗ ಈ ರೀತಿ ಎಷ್ಟೊತ್ತಾದರೂ ಕರೆಂಟ್ ಕೊಡಲಿಲ್ವೋ ಆವಾಗ ಜನ್ರೇಟ್ರ್ ತರಿಸ್ಲಿಕ್ಕೆ ಅಂತ ಹೋಗಿದ್ರು. ಅಷ್ಟೋ ತನಕ ಪೂಜೆ ಎಲ್ಲ ಹಾಗೆ ಉಳ್ಕೊಂಬರ್ದಲ್ಲ, ಎಲ್ಲ ಆಗೋ ಟೈಮಿಗೆ ಆದ್ರೇ ಒಳ್ಳೆಯದು ಅನ್ನೋದಕ್ಕೋಸ್ಕರ ಪೂಜಾರಿ ಏನಿದ್ರು ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು ಪೂಜೆನ ಆಲ್ರೆಡಿ. ಎಲ್ಲರೂ ಮೊಬೈಲ್ ಬ್ಯಾಟ್ರಿನ ಯೂಸ್ ಮಾಡಿ ಅವರ ಪೂಜೆಗೆ ಎಲ್ಪ್ ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಸದ್ಯಕ್ಕೆ ಇವಾಗ ಮನೆಯಲ್ಲಿ ಹಿರಿಯರು ಅಂತ ಏನಿರ್ತಾರೆ ಅವರು, ಅಂದರೆ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ಕೂಡ ಸೇರಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದರು. ಪೂಜೆ ಆಗಬೇಕಾದ್ರೆ ಆಚಾರ್ಯರ ಕೈಯಲ್ಲೂ ಕೂಡ ಪೂಜೆನ ಮಾಡಿಸ್ತಾರೆ. ಅವರು ಪೂಜೆ ಮಾಡಿ ಇದು ನಮ್ಮ ಮನೆಯಲ್ಲ ನಿಮ್ಮ ಮನೆ ಅನ್ನೋ ಒಂದು ಶಾಸ್ತ್ರನ ಮಾಡಿ ಅವ್ರಿಗೆ ಬಿಟ್ಕೊಡೋ ಅಂಥ ಸಮಯ ಕೀ ಅಲ್ಲಿ ತನಕ ಆಚಾರ ಹತ್ರನೇ ಇರುತ್ತೆ. ಸೊ ಸದ್ಯಕ್ಕೆ ಇವಾಗ ಅಪ್ಪಾಜಿ ಅಮ್ಮ ಇಬ್ಬರು ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಮಂಗಳಾರತಿ ಮಾಡಿ ಐನವರು ಕೂಡ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೀತು. ಕರೆಂಟ್ ಇಲ್ಲ ಅಂದರೂ ಕೂಡ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಕರೆಂಟ್ ಬೆಳಕಿದ್ರೆ, ಲೈಟ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೂಜೆ ಎಲ್ಲ. ಬಟ್ ಏನಂದರೆ ಏನು ಮಾಡೋದು, ಮಳೆ ಇರೋ ಕಾರಣ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮಳೆ ಇರೋ ಕಾರಣ ಕರೆಂಟ್ ಇರಲಿಲ್ಲ. ಜೊತೆಯಲ್ಲಿ ನಮ್ಮ ಪೂಜೆ ಎಲ್ಲ ಏನಿದೆ ಎಲ್ಲ ಆರಾಮಾಗಿ ನಡೀತಾ ಇದೆ. ಪೂಜೆ ಟೈಮ್ನಲ್ಲಿ ಎಲ್ಲ ತಯಾರಿಗಳೆಲ್ಲ ಚೆನ್ನಾಗಿ ನಡೆದ್ರೇ ಚೆಂದ. ಬಟ್ ಏನಾದರೂ ಸಮಸ್ಯೆ ಕಾಡ್ತು ಅಂದರೆ ಅದೊಂದು ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡುತ್ತಲ್ಲ, ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ. ಬಟ್ ಯಾರೂ ಕೂಡ ಈ ಥರ ಯೋಚನೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ಳೋಣ. ಸೊ ಈಗ ಒಂದು ಬಾಕ್ಸ್ ಇಟ್ಟಿದ್ದಾರೆ ನೋಡಿ. ಆ ಬಾಕ್ಸ್ನಲ್ಲಿ ತುಂಬ ಭತ್ತ ತುಂಬಿದ್ದಾರೆ. ಅದ್ರ ಮಧ್ಯದಲ್ಲಿ ವಾಸ್ತುಪುರುಷ ಅಂತ ಮಾಡ್ತಾರೆ, ಯಾರು ಆಚಾರ್ಯ ಮಾಡೋವಂಥದ್ದು. ಆ ವಾಸ್ತುಪುರುಷನ ಈಶಾನ್ಯ ಮೂಲೆಯಲ್ಲಿ ಗೋಡೆಗೆ ಸೇರಿಸಿ ಇಡೋದು. ಅದನ್ನು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಸದ್ಯಕ್ಕೆ ಬಾಗಿಲು ಪೂಜೆ ಮಾಡೋದಾಗಿರ್ಬೋದು, ಹೊಸ್ತಿಲು ಪೂಜೆ ಮಾಡೋದಾಗಿರ್ಬೋದು, ಕಳಸ ಪೂಜೆ, ಹಾಗೆಯೇ ವಾಸ್ತುಪುರುಷ ಪೂಜೆ, ಈ ಥರ ಪೂಜೆನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಆಲ್ರೆಡಿ 9:30 10 ಗಂಟೆ ಹತ್ತತ್ರ ಆಗಿತ್ತು. ನಾವು ಈ ಕಡೆ ಪೂಜೆ ಕಡೆ ಗಮನ ಕೊಡ್ತಾ ಇದ್ದರೆ ಅಲ್ಲೇ ಆಲ್ರೆಡಿ ಅಡುಗೆ ಸಮಸ್ಯೆ ಅಂತೂ ತುಂಬಾ ಇತ್ತು. ಯಾಕೆಂದರೆ ಜನ್ರೇಟ್ರ್ ಇನ್ನೂ ಬಂದಿಲ್ಲದೆ ಇರೋ ಕಾರಣ ಯಾವುದೇ ರುಬ್ಬರ್ಲಿ ಕೆಲಸಕ್ಕಾಗಿರ್ಬೋದು ಅಥವಾ ಖಾರಕ್ಕೆ ಮಸಾಲೆ ಐಟಮ್ಗಳು ಹಾಕೋದಾಗಿರ್ಬೋದು, ಎಲ್ಲದಕ್ಕೂ ಸಮಸ್ಯೆ ಕಾಡ್ತಾಯಿತ್ತು. ಬಟ್ ಆದರೂ ಕೂಡ ಅಷ್ಟೇ ಸುಸೂತ್ರವಾಗಿ ಎಲ್ಲ ಕಾರ್ಯನೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು.
ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಯಾವುದೂ ಕೂಡ ಹಾಗೆ ಉಳ್ಕೊಳ್ಳಿಲ್ಲ, ಎಲ್ಲನೂ ನೀಟಾಗಿ ಮಾಡಿದರು. ಸದ್ಯಕ್ಕೆ ಇವಾಗ ಆಚಾರ್ಯರು ಏನಿರ್ತಾರೆ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಾವು ಈ ಕಡೆ ಪೂಜೆ ಕಡೆ ಇದ್ದೀವಿ, ಅಲ್ಲಿ ಅಡುಗೆ ಕಡೆ ಇನ್ನೂ ಸ್ವಲ್ಪ ಸಮಸ್ಯೆಗಳಿದ್ದರೂ ಅವರು ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ನಾವು ಊಟ ಆಲ್ರೆಡಿ ಮಾಡಿ ಸಂಜೆ ಊಟ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಬಂದು ಆಚಾರ್ಯರು ಹೇಳಬೇಕು ಅಂದರೆ ಸ್ವಲ್ಪ ನರ್ವಸ್ ಆಗಿದ್ರು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಕೈಯೆಲ್ಲ ನಡುಗ್ತಾ ಇದ್ರು, ಅವ್ರಿಗೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ತಡವರಿಸ್ತಾ ಇದ್ರು ಅಂತ ಹೇಳ್ಬೋದು. ಸೊ ನಂತರ ಇಲ್ಲಿ ತಾಯಿ ಬಾಗಿಲು ಅಂತ ಏನಿರುತ್ತೆ, ಮುಂಬಾಗ್ಲನ್ನ ನಾವು ತಾಯಿ ಬಾಗಿಲು ಅಂತ ಕರಿತೀವಿ. ಸೊ ಆ ಹೊಸ್ತಿಲಿಗೆ ನಮ್ಮ ಆಚಾರ್ಯರ ಕೈಯಿಂದ ಒಂಥರ ಕಾಯಿನ್ ಥರ ಇರುತ್ತೆ, ಬಟ್ ಅದು ಕಾಯಿನ್ ಅಲ್ಲ. ನಮ್ಮ ಮದುವೆ ಆದ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಬರೋವಂಥ ಸೊಸೆಯರನ್ನ ಎರಡು ಹೆಬ್ಬೆರಳು ಮತ್ತು ಮಧ್ಯ ಬೆರಳು ಎರಡೂ ಬೆರಳನ್ನ ಮಧ್ಯದಲ್ಲಿ ಒಂದು ನಾಣ್ಯನ ಹಾಕಿ ಅದನ್ನು ಒಡಿಸ್ತಾರೆ. ಬಟ್ ಇಲ್ಲಿ ಆಚಾರ್ಯರು ಮಾಡಿರೋಂಥ ಹೊಸ್ತಿಲಿಗೆ ಖಾಲಿ ಬಾಗಿಲು ಹಾಗೆ ಬಿಡಬಾರ್ದು ಹೊಸ್ತಿಲನ್ನ ಅಂತ ಅವ್ರ ಕೈಯಿಂದ ಈ ಥರ ಒಂದು ನಾಣ್ಯ ಥರ ಬರುತ್ತೆ, ಬಟ್ ನಾಣ್ಯ ಅಲ್ಲ ಅದು, ಅದಕ್ಕೆ ಏನಂತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅದನ್ನು ಒಡಿಸ್ತಾರೆ ಈ ಥರ ಹೊಸ್ಲಿಗೆ. ನಂತರ ಬರೋವಂಥ ಸೊಸೆಯರು ಯಾರಿರ್ತಾರೆ ಮದುವೆಗೆ ಬರುವಂಥವ್ರು, ಅವರ ಕಾಲಿನ ಬೆರಳ ಮಧ್ಯದಲ್ಲಿ ಒಂದೊಂದು ನಾಣ್ಯನ ಇಟ್ಟು ಅದನ್ನು ಅವರ ಕೈಯಿಂದನೇ ಒಡಿಸೋವಂಥದ್ದು, ಆ ಕಡೆ ಸೈಡ್ ಈ ಕಡೆ ಸೈಡು. ಬಟ್ ಇಲ್ಲಿಗೆ ತಾಯಿ ಬಾಗಿಲಿಗೆ ಫಸ್ಟು ಈ ಥರ ಒಡಿಸಿ ಪೂಜೆ ಮಾಡಿಸ್ತಾರೆ. ನಂತರ ಇಲ್ಲಿ ಅವರ ಆಚಾರ್ಯ ಏನಿರ್ತಾರೆ ಅವ್ರ ಹತ್ರನೇ ಇರುತ್ತೆ ಕೀ ಎಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿಸಿ ವಾಸ್ತು ಪುರುಷನ ಜೊತೆಯಲ್ಲೇ ಬಾಗಿಲು ಓಪನ್ ಮಾಡಿ ಒಳಗಡೆ ತಗೊಂಡೋಗಿ ಅಂತ ಹೇಳ್ತಾರೆ. ಸೊ ಇವಾಗ ಆಚಾರ್ಯರು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ವಾಸ್ತು ಪುರುಷನ ತಗೊಂಡು ಅವರೇನೆ ಒಳಗಡೆ ಎಂಟ್ರಿ ಕೊಡಬೇಕು. ನಂತರ ಪೂಜಾ ವಸ್ತುಗಳೇನಿರ್ತದೆ ಎಲ್ಲ ತಗೊಂಡು ಒಳಗಡೆ ಬಂದರು. ನಂತರ ಇಲ್ಲಿ ಏನಿರ್ತಾರೆ ಮನೆ ಹಿರಿಯರು ಅಂತ ಏನಿರ್ತಾರೆ ಅವ್ರ ಕೈಗೆ ನಮ್ಮನೆ ಎಲ್ಲ ಇದು ನಿಮ್ಮನೆ ಅಂತ ಬಿಟ್ಕೊಡೋ ಅಂಥದ್ದು. ಇಲ್ಲಿ ವಾಸ್ತು ಪುರುಷನ ಸೈಡ್ಗೆ ಇಟ್ಟಿದ್ದಾಯಿತು. ಇವಾಗ ಇವರು ಕೂಡ ಆ ಥರ ಒಂದು ಜೊತೆ ಬಟ್ಟೆ ಕೊಟ್ಟು ಅದಕ್ಕೆ ಸ್ವಲ್ಪ ಅವ್ರ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ದುಡ್ಡು ಕೂಡ ಇಟ್ಟು ನಂತರ ಅವ್ರ ಕೈಯಿಂದ ಕೀನ ಹಸ್ತಾಂತರ ಮಾಡೋವಂಥದ್ದು ಅದು ಕೂಡ ಆಯಿತು. ಅದಾದ ನಂತರನೇ ಒಂದೊಂದು ಸಿಹಿ ಕುಡಿಲಿಕ್ಕೋಸ್ಕರ ಬಾಯಿ ಸಿಹಿ ಮಾಡಲಿಕ್ಕೋಸ್ಕರ ಹಾಲನ್ನ ಕೊಡ್ತಾ ಇದ್ದಾರೆ. ಹಾಲನ್ನು ಕೂಡ ಸೇವಿಸಿದ್ದಾಯಿತು. ನಂತರ ಇಲ್ಲಿ ಎಲ್ಲರೂ ಕರೆಂಟ್ ಇಲ್ಲ, ಪೂಜೆಗೆ ಸಮಸ್ಯೆ ಆಗ್ತಾಯಿದೆ, ಅಡುಗೆಗೆ ಸಮಸ್ಯೆ ಆಗ್ತಾಯಿದೆ ಅಂದರೆ ಇಲ್ಲಿ ಕತ್ಲಲ್ಲಿ ಕೂಡ ಹೂವು ಅರಳುತ್ತೆ ಅಂತ ಇರಲ್ಲ, ಹಾಗೆ ಕತ್ಲಲ್ಲಿ ಕಲೆ ಅರಳಿದೆ. ಇಲ್ಲಿ ಬ್ಯಾಟ್ರಿ ಬೆಳಕಿನಲ್ಲೇ ಮೆಹಂದಿ ಶಾಸ್ತ್ರ ಕೂಡ ನಡೀತಾ ಇದೆ. ನಂತರ ಇಲ್ಲಿ ಅವರು ಐಡಿಯಾ ಇರಲಿಲ್ಲ, ಯಾರೂ ಹಿರಿಯರು ಇರದೇ ಇರೋ ಕಾರಣ ಇವ್ರಿಗೆ ಐಡಿಯಾ ಇರಲಿಲ್ಲ ಈ ಜಾಗದಾಗೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ವಾಸ್ತು ಪುರುಷನ ಕೂರಿಸ್ಬೇಕು. ಸೊ ಅದು ಐಡಿಯಾ ಇಲ್ಲದೇ ಫುಲ್ ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿದ್ರೂ ಕೂಡ ಈ ಗೋಡೆನ ಕೊರೆಯೋಂಥ ಮಿಷಿನ್ ಬರುತ್ತಲ್ವ, ಸೊ ಅದರಿಂದ ಕೊರೆಸಿ ತೆಗಿಬೇಕಿತ್ತು. ಬಟ್ ಏನಂದರೆ ಬೆಳಗ್ಗೆ ನಾವು ಪೂಜೆ ಆದ ತಕ್ಷಣವೇ ವಾಸ್ತು ಪುರುಷನ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಬಟ್ ಈಗ ಇನ್ನೂ ತೆಗ್ಸಿರಲಿಲ್ಲ, ಅದಕ್ಕೋಸ್ಕರ ಈಗ ಗೋಡೆ ಒಡೆಯೋಂಥ ಪರಿಸ್ಥಿತಿ ಬಂದಿದೆ. ಅವರು ನೀಟಾಗಿ ತೂತವೆಲ್ಲ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಬೆಳಗ್ಗೆ ಹೋಮಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಪೂಜಾರರು, ಅದು ಕೂಡ ಕತ್ಲೆನಲ್ಲೇ ನಡೀತಾ ಇದೆ. ಹೇಳಬೇಕು ಅಂದರೆ ಅವತ್ತು ನೈಟು ಬೇಕು ಅಂತಲೇ ಕರೆಂಟ್ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸಮಸ್ಯೆಗಳ ನಡುವೆನೂ ಯಾವುದೇ ರೀತಿ ಕರೆಂಟ್ ವ್ಯವಸ್ಥೆನೇ ಇರಲಿಲ್ಲ. ಬೆಳಗ್ಗೆ ತನಕ ಹೆಂಗೋ ಕತ್ಲೆನಲ್ಲೇ ಮಾಡಿದ್ದಾಯಿತು. ಬೆಳಗ್ಗೆ 4:15 ಎಚ್ಚರ ಆಯಿತು, ಆವಾಗಲೂ ಕೂಡ ಕರೆಂಟ್ ಇಲ್ಲ. 4:15ನಲ್ಲಿ ನಾವು ಗಂಗೆ ತರುವಂಥ ಕಾರ್ಯ ಇರುತ್ತೆ. ಅದು ಎಷ್ಟು ಕಿಲೋಮೀಟ್ರು ಅಂದರೆ ಈ ಸೈಡಿಂದ 3 ಕಿಲೋಮೀಟ್ರು, ಆ ಸೈಡಿಂದ 3 ಕಿಲೋಮೀಟ್ರು. ಮಿನಿಮಮ್ ಬೆಳಗ್ಗೆನೇ 4-5 ಕಿಲೋಮೀಟ್ರು ತನಕ ನಡೆದಿದ್ದೀವಿ. ಸೊ ಇಲ್ಲಿ ಗಂಗಾ ಪೂಜೆ ನಡೀತಾ ಇದೆ. ಗಂಗಾ ಪೂಜೆ ಏನಕ್ಕೆ ಮಾಡ್ತಾರೆ, ಅದ್ರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ. ಮೊದಲು ನಾವು ಯಾವುದೇ ಮದುವೆ ಕಾರ್ಯ ಆಗಿರ್ಬೋದು ಅಥವಾ ಮನೆಯ ಗೃಹ ಪ್ರವೇಶ ಆಗಿರ್ಬೋದು, ಯಾವುದೇ ಫಂಕ್ಷನ್ಗಳನ್ನ ಮಾಡೋ ಅಂಥದ್ದಿದ್ರೆ, ಶುಭ ಕಾರ್ಯಗಳನ್ನ ಮಾಡೋ ಅಂತಿದ್ರೆ ನಾವು ಫಸ್ಟು ಗಂಗಾ ಪೂಜೆನ ಮಾಡ್ತಾರೆ. 3 ಜನ ಅಥವಾ 5 ಜನ ಮುತ್ತೈದರಿಂದ ಈ ಥರ ಗಂಗೆನ ಪೂಜೆ ಮಾಡಿಸಿ ಅದನ್ನು ನೀರಿನಲ್ಲಿ ಬಿಡಬೇಕು. ಈಗ ಬಿಡಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ತುಂಬ ಕತ್ಲೆ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಭಯ ಇತ್ತು. ನಂತರ ವೀಳ್ಯದೆಲೆ ಆಗಿರ್ಬೋದು ಅಥವಾ ಬಾಳೆದೆಲೆ ಮೇಲೆ ಕರ್ಪೂರನ ಕಚ್ಚಿ ಅದನ್ನು ಗಂಗೆ ಮೇಲೆ ತೇಲ್ಬಿಟ್ಟು ಅದಕ್ಕೆ ನಮಸ್ಕರಿಸ್ಕೊರೋ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಿಕೊಂಡು ಕೂಡ ಪೂಜೆನ ಮುಂದುವರಿಸಿದ್ರು. ಸದ್ಯಕ್ಕೆ ಇವಾಗ ಕೊಳದಲ್ಲಿ ಅಂದರೆ ಹೊಳೆ ಥರ ಇದೆ, ಬಟ್ ಹರಿತಾ ಇಲ್ಲ, ಬೇಸಿಗೆ ಆಗಿರೋದ್ರಿಂದ ಹರಿತಾ ಇಲ್ಲ ಹೊಳೆ. ನಿಂತ ಜಾಗದಲ್ಲೇ ನೀರು ತಗೊಂಡು ಬಂದು ಮೇಲ್ಗಡೆ ಇಟ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಐನರು ಎಲ್ಲರೂ ಕೈಗೂ ಕೂಡ ಅಂದರೆ ಕಳಸ ಹೊರುವಂಥ 5 ಜನ ಮುತ್ತೈದರು ಯಾರಿರ್ತಾರೆ ಅವ್ರಿಗೆ ಕಂಕಣ ಕೂಡ ಕಟ್ಟಿ ಪೂಜೆನ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಇಲ್ಲಿ ಕಂಕಣ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ.
ಒಬ್ಬೊಬ್ಬರನ್ನೇ ಕರೆದು ಒಬ್ಬೊಬ್ಬರಿಗೆ ಈ ಥರ ಕಂಕಣನ ಕಟ್ಟಿ ಅಕ್ಷತೆನ ಹಾಕಿ ಅವರ ಹಣೆಗೆ ವಿಭೂತಿನ ಇಕ್ಕಿ ಎಲ್ಲ ರೀತಿಯ ತಯಾರಿ ನಡೀತಾ ಇತ್ತು. ಬಟ್ ಏನಂದರೆ ಇಲ್ಲೂ ಕೂಡ ಕರೆಂಟ್ ಬಂದಿರಲಿಲ್ಲ, ಬ್ಯಾಟ್ರಿ ಬೆಳಕಿನಲ್ಲೇ ಪೂಜೆ ಮಾಡಬೇಕಾಗಿ ಬಂತು. ಸೊ ಆಲ್ರೆಡಿ ಕತ್ಲೆ ಆದರೂ ಪರವಾಗಿಲ್ಲ, ಗಂಗೆ ಅಂತೂ ತರೋದು ಕಾಯಂ, ಅಂದರೆ ಬಿಡೋ ಹಾಗೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಂಗೆ ಪೂಜೆನ ಸ್ಟಾರ್ಟ್ ಮಾಡಿದರು. ಸೊ ಗಂಗೆನ ಏನಕ್ಕೆ ತರ್ತಾರೆ? ಗಂಗೆಯಿಂದ ಗಂಗಾ ಅನ್ನೋ ಒಂದು ವರ್ಡಿಂದನೇ ಪವಿತ್ರತೆ ಅಡಗಿದೆ ಅಂತ ಹೇಳ್ಬೋದು. ಆ ಗಂಗಾ ಪೂಜೆ ಮಾಡೋದ್ರಿಂದ ಮನೆಗೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋಕ್ಕಿಂತ ಮುಂಚೆ ಈ ಥರ ಗಂಗೆಯನ್ನು ತಂದರೆ ಅದರಿಂದ ಯಾವುದೇ ರೀತಿಯ ಅಶುದ್ಧತೆ ಇದ್ದರೂ ಕೂಡ ಪರಿಶುದ್ಧ ಆಗುತ್ತೆ. ಗಂಗಾ ಸ್ನಾನ ಮಾಡೋದ್ರಿಂದ ಮನಸ್ಸಿನಲ್ಲಿರುವಂಥ ಕಲ್ಮಶ ಎಲ್ಲ ಕಳೆದೋಗುತ್ತೆ. ಹಾಗೆಯೇ ಫಸ್ಟು ಬರೋವಂಥ ಗಂಗೆಯಿಂದನೇ ಮನೆಗೆ ಎಲ್ಲ ರೀತಿಯ ಒಳ್ಳೆಯ ಕಾರ್ಯಗಳು ನಡೆಯುತ್ತೆ. ಹಾಗೆ ಯಾವುದೇ ಕಾರ್ಯ ನಡೆಯೋಗಿದ್ರೂ ವಿಘ್ನಗಳಿಲ್ಲದೆ ಕಳೆಯುತ್ತೆ ಅನ್ನೋದಕ್ಕೋಸ್ಕರ ಗಂಗೆನ ತಂದು ಪೂಜೆ ಮಾಡ್ತಾರೆ. ಸೊ ಯಾವುದೇ ವಿಘ್ನಗಳಿಲ್ಲದೆ ನೀರು ಸುಸೂತ್ರವಾಗಿ ಆ ಕಾರ್ಯ ನಡೀಲಿ ಅನ್ನೋದಕ್ಕೋಸ್ಕರ ಗಂಗೆನ ತರಲಿಕ್ಕೆ ಬಂದಿದ್ವಿ. 5 ಕಳಸ ಕೂಡ ರೆಡಿಯಾಗಿದೆ. ಇನ್ನೊಂದು ಕಳಸ ಅವರು ಅಂಥದ್ದು ಏನಿದೆ ಅಂದರೆ ಅದನ್ನು ಹೊತ್ತು ಅವ್ರಿಗೆ ಅವ್ರ ಮೈ ಮೇಲೆ ಅಮ್ಮ ಗಂಗಾದೇವಿ ಬರ್ತಾಳೆ ಅಥವಾ ದೇವ್ರನ್ನ ಒಂದು ಪ್ರತಿರೂಪ ಬರುತ್ತೆ ಅನ್ನೋದಕ್ಕೋಸ್ಕರ ಅದು ಕಳಸ ರೆಡಿ ಮಾಡ್ತಾಯಿದ್ರು. ಸದ್ಯಕ್ಕೆ 4 ಕಳಸ ಕೂಡ ರೆಡಿಯಾಗಿದೆ. 5 ಜನ ಮುತ್ತೈದೆಯವರು ಸೇರಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು. ಕತ್ಲೆನಲ್ಲೇ ಎಲ್ಲರೂ ನಿಂತಿದೆ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಆ ಕತ್ಲೆ ಬೆಳಕಿನಲ್ಲೂ. ಬಟ್ ಕರೆಂಟ್ ಇದ್ದಿರೋ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಹಾಗೆಯೇ ಎಲ್ಲ ರೀತಿ ಪೂಜೆನ ನಡೀತು. ಇನ್ನೊಂದು ಉಳಿದಂಥ ಹೊಂಬಾಳೆ ಕಳಸ ಏನಿರುತ್ತೆ ಅದು ಕೂಡ ರೆಡಿ ಆಯಿತು. ಇವಾಗ ಅದನ್ನು ಕೂಡ ರೆಡಿ ಮಾಡಿದ್ದಾಯಿತು. ಇವಾಗ ಇಟ್ಟು ಅದಕ್ಕೆ ಹೊಂಬಾಳೆ ಕಳಸಕ್ಕೆ ಹಾಗೆ ಉಳಿದಿರೋವಂಥ ಕಳಸಗಳಿಗೆ ಎಲ್ಲಕ್ಕೂ ಹಾರನ ಹಾಕಿ ಹೂವು ಹಾಕಿ ಹಾಗೆ ಅರಿಶಿನ ಕುಂಕುಮ ಎಲ್ಲನೂ ಇಕ್ಕಿ ಪೂಜೆ ಮಾಡೋವಂಥ ಸಮಯ. ನಮ್ಮ ಸೈಡ್ ಏನು ಮಾಡ್ತಾರೆ ಅಂದರೆ ನಲ್ಲಿ ಅಥವಾ ತೊಟ್ಟಿಗಳಿಗೆ ತುಂಬಾಕ್ಬಿಟ್ಟು ಮಾಡ್ತಾರೆ. ಬಟ್ ಇಲ್ಲೇನೆಂದರೆ ಆ ಥರ ಮಾಡೋ ಹಾಗಿಲ್ಲ ಅಂತೆ. ಹರಿಯೋ ನೀರಿನಲ್ಲೇ ತರಬೇಕು ಅಂತ ಹೇಳಿದ್ರಿಂದ ಹರಿಯೋ ನೀರಿನಲ್ಲೇ ತರೋಣ ಅಂತ ಬಂದಿದ್ವಿ. ಬಟ್ ಹರಿತಾ ಇಲ್ಲ, ನೀರು ನಿಂತ ಜಾಗದಲ್ಲೇ ನಿಂತಿದೆ. ಏನು ಮಾಡೋಕ್ಕಾಗಲ್ಲ, ಹೊಳೆ ಅಲ್ವಾ ಅಂತ ಅಲ್ಲಿಂದಲೇ ನೀರು ತಂದಿದ್ದಾಯಿತು. ಎಲ್ಲರೂ ಸಾಲಾಗಿ ಕೂರಿಸಿ ಅವ್ರಿಗೆ ಅರಿಶಿನ ಕುಂಕುಮನ ಹಾಕಿ ಬಾಗಿನ ಕೊಡೋ ಅಂಥ ಸಮಯ ಈಗ. ಅಂದರೆ ಮಡ್ಲು ತುಂಬೋ ಶಾಸ್ತ್ರ ಅಂತ ಹೇಳ್ತಾರಲ್ವ, ಸೊ ಆ ರೀತಿ ಕೊಡೋವಂಥ ಸಮಯ. 5 ಜನ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಮಡಿಸಿ ನಮ್ಮ ಅಮ್ಮ ಮಡ್ಲು ದುಮ್ತಾ ಇದ್ದರು. ಸೊ ನಂತರ ಇಲ್ಲಿ ಕುಕ್ಕೆನಲ್ಲಿ ಸಪ್ರೇಟು ವಿಗ್ರಹ ಥರ ಇಟ್ಟಿದ್ದಾರೆ ನೋಡಿ. ಆ ಥರ ಎಲ್ಲ ನಮ್ಮ ಕಡೆ ಇರಲ್ಲ, ಕೆಲವೊಂದು ಕಡೆ ಮಾತ್ರ ಇರುತ್ತೆ. ಸೊ ನಾನು ಹೋಗಿದ್ದ ಕಡೆ ಈ ಥರ ಅವೆಲ್ಲ ಮಾಡ್ತಾಯಿದ್ರು. ಹೊಸ್ದಾಗಿ ಕಾಣಿಸ್ತಾ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ ಈ ಥರ ಎಲ್ಲ ಇರುತ್ತಾ ಅಂತ. ಹಾಗೆಯೇ 4 ಜನನ ಕೂರಿಸಿ ಉಳಿದಂಥ ಇನ್ನೊಬ್ಬರು ಎಲ್ಲ ಮುತ್ತೈದೆಯರಿಗೂ ಕುಂಕುಮ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾಯಿದ್ರು. ಅದಕ್ಕೆ ಅರಿಶಿನ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ತಾಯಿದ್ರು. ಬಟ್ ಏನಂದರೆ ಬರುವಾಗ ಕಾಣಿಸ್ಲಿಲ್ಲ ಅದು ಯಾವ ರೀತಿ ಮಾಡೋದು ಅಂತ, ಎಷ್ಟು ದೂರ ಬರಬೇಕು ಅಂತ. ಹೋಗುವಾಗ ಮಾತ್ರ ಸಿಕ್ಕಾಪಟ್ಟೆ ತೂಕ ಇತ್ತು. ಅಷ್ಟು ತೂಕ ಇರೋವಂಥ ಬೆನ್ನಿಗೆನ ಹೊತ್ಕೊಂಡು ಮಿನಿಮಮ್ 2 ರಿಂದ 3 ಕಿಲೋಮೀಟ್ರ್ ನಡಿಬೇಕಾಗಿತ್ತು. ಅದೇ ಒಂದು ಸಮಸ್ಯೆ ಕಾಡ್ತಾ ಇತ್ತು ಇಲ್ಲಿ. ಯಾಕಂದರೆ ಇಷ್ಟು ದೂರ ಯಾವಾಗಲೂ ನಡೆದಿಲ್ಲ, ಇನ್ನು ನಡೀತಾ ಇದ್ವಿ, ಹೊಲದ ಹತ್ರ ಮನೆ ಹತ್ರ ಎಲ್ಲ ಓಡಾಡ್ತೀವಿ. ಬಟ್ 1-1.5 ಕಿಲೋಮೀಟ್ರ್ ನಡೆಯೋದೇ ಸುಸ್ತು. ಬಟ್ ಇಲ್ಲಿ ಬಿನ್ಗೆ ಹೊತ್ಕೊಂಡು ಅದು ಸೀರೆನಲ್ಲಿ ನಡೆಯೋದೇ ಕಷ್ಟ ಆಗಿತ್ತು. ನಾವು ಮನೆಯಲ್ಲಿ ಬಿಟ್ಟರೆ ನೈಟಿ ಅಥವಾ ಡ್ರೆಸ್ಗಳಲ್ಲಿ ಇರ್ತೀವಲ್ವ, ಹಾಗಾಗಿ ನಡೆಯೋದು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಇವಾಗಿನ ಹೆಣ್ಮಕ್ಳು ಅಂತೂ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಡ್ತಾರೆ, ಎಲ್ಲಿ ಬೇಕಾದರೂ ವಾಕ್ ಮಾಡಿ ಓಡಾಡಿ ಅಂದರೆ ಹಾಕೊಂಡ್ಬಿಡ್ತಾರೆ. ಬಟ್ ಸೀರೆನಲ್ಲಿ ನಡೆಯೋದೇ ಅಲ್ವಾ ದೊಡ್ಡ ಸವಾಲಾಗಿದ್ದು. ಅದನ್ನು ಏನು ಮಡ್ಲು ತುಂಬಿದ್ರು ಆ ಹಣ್ಣೆಲ್ಲ ಹಾಗೆ ಸೆರಗಿನಲ್ಲೇ ಇಟ್ಕೊಬೇಕು ಅಂದ ತಕ್ಷಣವೇ ಆಶ್ಚರ್ಯ, ಎಲ್ಲಿಗೆ ಇಟ್ಕೊಳ್ಳೋದು ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಅದನ್ನೆಲ್ಲ ಗಂಟು ಹಾಕಿ ಮತ್ತೆ ಸೊಂಟಕ್ಕೆ ಸಿಗಿಸ್ಕೊಂಡು 4 ಜನನೂ ನಿಂತ್ಕೊಂಡು ಮಡ್ಲು ತುಂಬಿದಂಥ ಹಣ್ಣನ್ನು ನಮ್ಮ ಹತ್ರನೇ ಇಟ್ಕೊಬೇಕು. ಅದು ಹೋಗಿ ಅಲ್ಲಿ ಕಳಸ ಇಳ್ಕೋವಾಗಲೂ ಅದು ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿದರು ಐನವರು. ಅದಕ್ಕೋಸ್ಕರ ಸೆರಗಿನಲ್ಲಿ ಗಂಟು ಹಾಕೋವಂಥ ಕಾರ್ಯ ಮಾಡ್ತಾಯಿದ್ವಿ. ಒಬ್ಬರು ಕಟ್ಕೊಂಡ್ರೆ ಇನ್ನೊಬ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಕಟ್ಕೊಂಡು ಇಟ್ಕೊಂಡಿದ್ದೀವಿ. ಈ ಲಾಸ್ಟಲ್ಲಿ ಮನೆಯವರು ಅಂತ ಏನಿರ್ತಾರೆ, ಮಕ್ಕಳು ಮತ್ತು ಅಮ್ಮ 3 ಜನನೂ ಸೇರಿಕೊಂಡು ಪೂಜೆ ಮಾಡಬೇಕು. ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಈ ಪೂಜೆ ಎಲ್ಲ ಆದ ನಂತರ ಎಲ್ಲ ಹೊತ್ಕೊಂಡು ಮನೆ ಕಡೆ ಹೋಗಬೇಕು.
ಸೊ ಇದು ಹೊಂಬಾಳೆ ಕಳಸ ಏನಿರುತ್ತೆ ಅದು ಮೆಚುರಿಟಿ ಆಗದೆ ಇರೋವಂಥ ಹೆಣ್ಮಕ್ಳು ಕೈಲಿ ಒರೆಸೋವಂಥದ್ದು. ಮುತ್ತೈದೆಯರು ಉಳಿದಂಥ ಕಳಸನ ಹೊತ್ಕೊಂಡ್ರೆ ಹೊಂಬಾಳೆ ಕಳಸನ ಅವರಿಂದಲೇ ಹೊರಬೇಕು ಅಂತ ಇತ್ತು. ಹಾಗಾಗಿ ಆ ಊರಿನ ಹೆಣ್ಮಗಳೇ ಆದಂಥ ಹೆಣ್ಮಗಳ ಕೈಲಿ ಹೊರಿಸಿದ್ರು ಅದನ್ನು. ನಂತರ ಉಳಿದಂಥ ಕಳಸಗಳೆಲ್ಲ ಒಬ್ಬರು ತಲೆ ಮೇಲೆ ಒಬ್ಬರು ಸಿಂಬಿ ಮಾಡಿಕೊಂಡು ಹೊತ್ಕೊಂಡಿದ್ವಿ. ಎಲ್ಲ ಹೆಣ್ಮಕ್ಳು ತಲೆ ಮೇಲೆ ಹೊತ್ತ ನಂತರ ಇಲ್ಲಿ ಇರೋವಂಥ ಎಲ್ಲ ಪ್ರತಿಯೊಂದು ಪ್ರತಿಮೆಗಳನ್ನು ಒಬ್ಬೊಬ್ಬರು ಗಂಡಸರ ಕೈಯಲ್ಲಿ ಕೊಟ್ಟು ಇಟ್ಕೊಂಬರ್ಬೇಕು. ಅದಕ್ಕೋಸ್ಕರ ಐನವ್ರು ಎಲ್ಲರೂ ಕೈಗೂ ಕೊಡ್ತಾಯಿದ್ರು. 5 ಜನನೂ ರೆಡಿಯಾದ ನಂತರ ಇಲ್ಲಿ ಇದು ಮಾಡೋದು, ಏನು ಹೇಳ್ತಾರೆ ಇದಕ್ಕೆ, ಈ ಥರ ಆರತಿ ಮಾಡಿಸ್ಬೇಕು ಅವರಿಂದ. ಇದೆಲ್ಲ ನಡೆದ ನಂತರ ನಾವು ಲಾಸ್ಟಿಗೆ ಮನೆ ಕಡೆ ಹೊರಟ್ವಿ. ಹೋಗೋಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಬಟ್ ಆದರೂ ಕೂಡ ಬೆಳಕೇ ಆಗೋಗಿತ್ತು ಫುಲ್ಲು ಅಂತ ಹೇಳ್ಬೋದು. ಯಾಕಂದರೆ 2 ಕಿಲೋಮೀಟ್ರ್ ನಡೆಯೋದು ಅಂದರೆ ತುಂಬಾ ಕಷ್ಟನ, ಅದು ಸುಲಭ ಅಂತ ಅಂದ್ಕೋಬೇಡಿ. ಲಾಸ್ಟಲ್ಲಿ ಈ ಥರ ಮಧ್ಯೆ ದೇವ್ರು ಕುಣಿಸೋದಾಗಿರ್ಬೋದು, ಇಡ್ಗೈ ಹಾಕಿರ್ಬೋದು, ಈ ಥರ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಬೆಳಕಾಗೋಗಿತ್ತು ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಲಾಸ್ಟ್ ತನಕ ನೋಡಿ ಯಾರೆಲ್ಲ ವಿಡಿಯೋನ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ಯಾರು ಕೂಡ ಮರಿದೇನೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಹೈಪ್ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಉಳಿದಂಥ ಕಾರ್ಯಗಳು. ಥ್ಯಾಂಕ್ ಯು.